ಸೊ ನೀವು ನೋಡ್ಬೋದು ಲಚ್ಚು ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ ಲಚ್ಚು ಮನೆಗೆ. ಆ್ಯಂಡ್ ಇದು ಬಂದ್ಬಿಟ್ಟು ಲಚ್ಚುದು ಮನೆದು ಕ್ಲಾಡಿಂಗು. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಅಕ್ಕ ಮನೆಯಿಂದ ಮತ್ತು ಲಚ್ಚು ಮನೆದು ಕ್ಲಾಡಿಂಗು. ಲಚ್ಚು ಇವತ್ತು ಬರೋಕ್ಕಾಗಲಿಲ್ಲ. ಸೊ ಆನ್ ಬ್ಯಾಕ್ ಆಫ್ ಅವ್ರು ನಾನೇ ಅವ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇದು ನೋಡ್ಬೋದು ಇದೆಲ್ಲ ಬ್ರಿಕ್ಸ್ ಕ್ಲಾಡಿಂಗು ತುಂಬ ಚೆನ್ನಾಗಿ ಬಂದಿದೆ. ಎವ್ರಿ ಲಿಟಲ್ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇವಾಗ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಕ್ಲಾಡಿಂಗ್ ಬೇರೆ, ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅಲ್ಲಿ ಆ ಕಡೆ ನೀವು ನೋಡ್ಬೋದು ಕಿಟಕಿ ಹತ್ರ ಜಾಲಿ ವಾಕ್ ಕೂಡ ಮಾಡ್ತಾ ಇದ್ದಾರೆ ಇವಾಗ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ಥರ ಒಂದು ಕಿಟಕಿಗೆ ನಾವು ಜಾಲಿ ವಾಕ್ ಮಾಡಿಸ್ತಾ ಇರೋದು. ಸೆಕೆಂಡ್ ಫ್ಲೋರಿಂದನೇ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಪ್ರಾಬಬ್ಲಿ ಲಚ್ಚು ಅವರು ಫಾಲ್ ಸೀಲಿಂಗ್ ಹಾಕೋ ಪ್ಲ್ಯಾನ್ ಇದೆ. ಸೊ ಆ ಫಾಲ್ ಸೀಲಿಂಗ್ ಎಲೆಕ್ಟ್ರಿಕ್ ವರ್ಕ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಕ್ವಿಕ್ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆನೆಸ್ಟ್ಲಿ ನನಗೆ ಹೇಗೆ ಮಾಡಬೇಕು ಅದೆಲ್ಲ ಗೊತ್ತಿಲ್ಲ. ನನಗೆ ಎಷ್ಟು ಬರುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಬಿಕಾಸ್ ಲಚ್ಚುಗೆ ಹುಷಾರಿಲ್ಲ, ಸೊ ಅದಕ್ಕೆ ಬರೋಕ್ಕಾಗ್ತಾ ಇಲ್ಲ. ಅಲ್ಲಿ ಬಂದ್ಬಿಟ್ಟು ಇಲ್ಲಿ ವೆಲ್ಡಿಂಗ್ ಕೆಲಸ ಎಲ್ಲ ನಡೀತಾ ಇದೆ. ಸ್ಟೇರ್ ಕೇಸ್ದು ಅಲ್ಲ ಚೆನ್ನಾಗಿ ಕಾಣಿಸುತ್ತೆ. ಏನು ಗೊತ್ತಾ, ಇಷ್ಟನ್ನ ಕಟ್ ಮಾಡಿ ಇಷ್ಟು ಮತ್ತು ಇಷ್ಟು ಒಂದಿದು ಆಮೇಲೆ ಇಷ್ಟ್ರ ಮೇಲೆ ಪಾಟ್ ಹೆಂಗ್ರಿ ಕೂತ್ಕೊಳ್ಳುತ್ತೆ. ಅಲ್ಲ ಸರ್, ಇದು ಇಷ್ಟ್ರ ಮೇಲೆ ಪಾಟ್ ಕೂತ್ಕೊಳ್ಳುತ್ತೆ, ಅದು ದೊಡ್ಡದು ಬೇಕಲ್ವಾ? ಇದ್ರ ಮೇಲೆ ಉಡ್ಡು ಬರುತ್ತಲ್ಲ, ಇಷ್ಟು ದಪ್ಪ ಉಡ್ಡು ಬರುತ್ತೆ. ಹೌದಾ? ಆಮೇಲೆ ಎಷ್ಟು ಕೆಜಿ ತನಕ ನಡೆಸುತ್ತೆ ಇದು? ಎಷ್ಟು 200 ಕೆಜಿ ತನಕ ಇಡ್ಬೋದಾ ಗಿಡ? ಏನು ಬೆಂಡ್ ಗಿಂಡ್ ಆಗಲ್ವಾ? ಹಾಂ ಹಾಂ, ಮತ್ತೆ ಒಂಚೂರು ಹೈಟೇ ಮಾಡ್ಸಿವ್ರಿ ಇಲ್ಲಿಗೊಂದು. ಹಾಂ ಹಾಂ, ಕರೆಕ್ಟ್ ಅಲ್ವಾ? ಕೆಲಸ ಮಾಡಿ, ಇದೇ ಥರ ಇದು ಇದಕ್ಕೆ ಸ್ಟ್ರೈಟ್ ಮಾಡಿ, ಸ್ವಲ್ಪ ಕಟ್ ಮಾಡಿಬಿಟ್ಟು ಇದು ಸ್ಟ್ರೈಟ್ ಮಾಡ್ಬೇಕು. ಚೆನ್ನಾಗಿ ಕಾಣಿಸುತ್ತೆ. ಈಗ ಪಾಟ್ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಇದಕ್ಕೂ ಕ್ಯಾಮ್ರಾಗೂ ಚೆನ್ನಾಗಿ ಕಾಣಿಸುತ್ತೆ. ಹಿಂಗೆ ಪಾಟ್ ಇಟ್ಟು ಎಲ್ಲ ಹಿಂಗೆ ಬೀಳೋ ಥರ ಇಟ್ಟರೆ ಅಲ್ವಾ? ನನಗೊಂದು ಅನಿಸುತ್ತೆ. ರಾಣಿ ಬಂದೆ. ಗೈಸ್, ಇದು ಬಂದು ನಮ್ಮ ಕ್ಲಾಡಿಂಗು ನೋಡ್ಬೋದು. ಸೊ ಇದೇ ಫಸ್ಟ್ ಟೈಮ್ ನಾನು ಬಂದು ನೋಡ್ತಿರೋದು ನಮ್ಮ ಕ್ಲಾಡಿಂಗು. ಇಷ್ಟು ದಿವಸ ಬರೋಕ್ಕಾಗಿರಲಿಲ್ಲ, ಬಿಕಾಸ್ ಅಲ್ಲಿ ಒಂದು ಸ್ವಲ್ಪ ಮಮ್ಮಿ ಮೇಲೆ ಸ್ವಲ್ಪ ಕೆಲಸ ಆಯಿತು, ಅದಕ್ಕೆ ಬರೋಕ್ಕಾಗಿರಲಿಲ್ಲ. ಸೊ ಕ್ಲಾಡಿಂಗು ನಾನು ಯಾವುದೇ ರೀತಿ ವಿಡಿಯೋ ಮಾಡಿಕೊಂಡೇ ಇಲ್ಲ. ನೀವು ಲಾಸ್ಟ್ ಕ್ಲಿಪ್ಪಿಂಗ್ ನಂದು ಏನು ಮಾಡಲಲ್ಲ ಅಷ್ಟೇ ಇದ್ದಿದ್ದು. ಇದು ಯಾವ ರೀತಿ ವರ್ಕ್ ನಡೀತಾ ಇದೆ ಇದಂತೂ ನಾನು ಮಾಡೋಕ್ಕೆ ಹೋಗಿಲ್ಲ, ಟೈಮೇ ಸಾಲಿಲ್ಲ ನಂಗೆ ಬರೋಕ್ಕೆ. ಸೊ ಫಿನಿಶಿಂಗ್ ಮಾತ್ರ ತೋರಿಸ್ತಾ ಇದ್ದೀನಿ ಗೈಸ್ ಇದು. ಹಾಗೂ ಕಿಚನ್ದು ನಾನು ತೋರಿಸ್ತೀನಿ ನೋಡಿ ನಿಮಗೆ. ಸೊ ಕಿಚನ್ದು ಒಂದು ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಈ ರೀತಿ ಕಾಣಿಸುತ್ತೆ ನೋಡಿ. ರಾಣಿ, ನಿನ್ನ ಜೊತೆ ಯಾರೂ ಮಾತಾಡಿಸ್ತಿಲ್ವಾ? ರಾಣಿ, ಬೇಜಾರಾಯ್ತಾ ನಾವು ಮಾತಾಡ್ಸಿಲ್ಲ ಅಂತ? ಸಾರಿ ರಾಣಿ, ಸಾರಿ. ಸೊ ಪಟ್ಟಿ ಎಲ್ಲನೂ ಒಡೆದಾಗಿದೆ, ಬಟ್ ಪಾಲಿಷ್ ಮಾಡಿಲ್ಲ. ಪಾಲಿಷ್ ಒಂದು ಮಾಡಬೇಕು. ಸೊ ನೋಡಿ, ಇಲ್ಲಿ ಬಂದಲ್ಲ ಅವರೊಂದು ಡಿಸೈನ್ ಕೊಟ್ಟಿದ್ದಾರೆ. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಬಂದು ನಮ್ಮ ಇದಾಗಿರುತ್ತೆ ಫಾಲ್ ಸೀಲಿಂಗು. ಸೊ ನಾವು ಇದೇ ರೌಂಡ್ನ ಮಾಡಿಸೋದು ಫಾಲ್ ಸೀಲಿಂಗು ಇಲ್ಲಿ ಗೈಸ್. ಇದಾಗಿ ಫಾಲ್ ಸೀಲಿಂಗೇ ಬೇಡವಾ? ಹಿಂಗೆ ಚೆನ್ನಾಗೈತಲ್ಲ, ಗೊತ್ತಿಲ್ಲ ಬಿಡಿ. ಇದು ಅದು ಗ್ರಿಪ್ ಕೊಡುತ್ತೆ, ಗ್ರಿಪ್ ಸಿಗೋಕ್ಕೆ ಇದು ಮಾಡೋದು ಹಿಂಗೆ ಸಿಮೆಂಟ್ ಗ್ರಿಪ್. ಸೊ ನನಗೇನು ಐಡಿಯಾ ಇದೆ ಗೊತ್ತಾ, ಇವಾಗ ಹ್ಯಾಂಗಿಂಗು ಬ್ರಾಸ್ ಬರುತ್ತಲ್ಲ, ಕಂಚಿರುತ್ತಲ್ಲ, ಈ ಥರ ಹ್ಯಾಂಗಿಂಗ್ಸು ಮಾಡೋಣ ಅಂತ ನನಗೆ ಈ ರೀತಿ ಆಸೆ ಇದೆ.
ಸೊ ನೋಡೋಣ ಗೈಸ್ ಏನಾಗುತ್ತೆ ಅಂತ. ಫಸ್ಟ್ ಪಿಲ್ಲರ್ ಹೇಳಿದ್ವಿ, ಇವಾಗ ನಾನು ಹ್ಯಾಂಗಿಂಗ್ ಬ್ರಾಸ್ ಅಂತ ಹೇಳ್ತಾ ಇದ್ದೀನಿ. ನಮ್ಗೆ ಯಾವ ಬಜೆಟಲ್ಲಿ ಆಗಿ ಬರುತ್ತೆ ಅದು, ಇಲ್ಲ ಅಂತ ಅಂದರೆ ಬೇರೆ ಆಪ್ಷನೇ ಇಲ್ಲ. ಇಲ್ಲೊಂದು ಟಿವಿನ ಪ್ಲೇಸ್ ಮಾಡಿ, ಇಲ್ಲೊಂದು ದೊಡ್ಡ ಅರೇಕಾ ಪ್ಲಾಂಟ್, ನಮ್ಮಷ್ಟು ಹೈಟ್ ಪ್ಲಾಂಟು, ಅಲ್ಲೊಂದಷ್ಟು ಹೈಟ್ ಪ್ಲಾಂಟ್, ಅದು ಕೂಡ ಲುಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಸಿಂಪಲ್ ಆಗಿ ಎಲಿಗೆಂಟ್ ಆಗಿ. ಆ್ಯಂಡ್ ದೇವ್ರ ಮನೆ ಅಂತೂ ಮಾಮೂಲಿ ನಿಮಗೆ ಟ್ರೆಡಿಷನಲ್ ಆಗೇ ಬರುತ್ತೆ. ಆ್ಯಂಡ್ ಗೈಸ್ ಬನ್ನಿ, ಸೊ ಇದು ಸಿಂಬಾ ಈ ಕಡೆ ಬಂದ್ಬಿಡು. ಇದು ಬಂದು ಗೈಸ್ ನಮ್ಮ ಜಾಲಿ ಬ್ರಿಕ್ಸ್ ಹಾಕ್ಸ್ಬೇಕು ಅಂದ್ರೆ ತುಂಬಾನೇ ಆಸೆ ಇತ್ತು. ಲೈಕ್ ಸ್ಪೆಷಲಿ ಜೀಜುಗೇನೆ, ಅವ್ರಿಗೇನೆ ಜಾಸ್ತಿ ನ್ಯಾಚುರಲ್ ಆಗಿರಬೇಕು, ರಾ ಆಗಿರಬೇಕು ಅಂತ ಅವ್ರದ್ದೇ ಎಲ್ಲ ಪ್ಲಾನು. ಸೊ ಅದಕ್ಕೆ ಜಾಲಿ ಕೂಡ ಹಾಕ್ಸಿದ್ದೀವಿ. ಜಾಲಿ ಬಂದಮೇಲೆ ಬೆಳೆ ಆಬ್ವಿಯಸ್ಲಿ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂದರೆ ನಮಗೂ ಪ್ರೈವಸಿ ಅನ್ನೋದು ಇರುತ್ತೆ. ಬಿಕಾಸ್ ನಮಗೂ ಬಂದು ದೊಡ್ಡ ದೊಡ್ಡ ಕಿಟಕಿಗಳಲ್ವಾ, ನೋಡಿ ಅಲ್ಲೇನೆ ಮೇನ್ ರೋಡ್ ಎಲ್ಲ ಇದೆ, ಸುಮ್ಮನೆ ಪೂರ್ತಿ ಹಾಲೇ ಕಾಣಿಸುತ್ತೆ. ಸೊ ಅದಕ್ಕೆ ಪ್ರೈವಸಿ ಅನ್ನೋದು ಒಂದು ಇರುತ್ತೆ. ಬೆಳಗ್ಗೆ ನಮ್ಗೆ ಅಷ್ಟು ತೊಂದರೆ ಇಲ್ಲ ಗೈಸ್, ಪರವಾಗಿಲ್ಲ. ಒಂದು ಕಡೆ ಒಂಚೂರು ಕಡಿಮೆ ಆದರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಜಾಲಿದೇನೆ ಶೇಡ್ ಇಲ್ಲಿ ಬೀಳುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಜಾಲಿದೇನೆ ಅಲ್ವಾ, ಇವಾಗ ಯಾಕೋ ಬೀಳ್ತಾ ಇಲ್ಲ, ಬಟ್ ಮಧ್ಯಾಹ್ನ ಅವಾಗ ಬೆಳಗ್ಗೆ ಟೈಮ್ ಬೀಳ್ತಾ ಇದ್ದು, ಒಂಥರ ಶೇಡು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನಮ್ಮ ಮನೆ ಬಂದು ನಿಮ್ಗೆ ಒಂಥರ ಏನಪ್ಪ ಅಂತಂದ್ರೆ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾವು ನಾರ್ಮಲ್ ಆಗಿ ಏನು ಮನೆ ನೋಡ್ತೀವಲ್ಲ ಅದಕ್ಕಿಂತಲೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ಸೊ ಅದೊಂದು ಖುಷಿ ಇದೆ. ಸೊ ನೀವೊಂದು ಅಂದರೆ ನೀವು ಕಾಮೆಂಟ್ ಮಾಡಿ ಗೈಸ್, ನಿಮಗೆ ಜಾಲಿ ಐಡಿಯಾ ಮತ್ತು ಕ್ಲಾಡಿಂಗ್ ಐಡಿಯಾ ಇಷ್ಟ ಆಯ್ತಾ, ಯಾವ ರೀತಿ ಡಿಫ್ರೆಂಟ್ ಆಗಿ ಬಂತು, ಯಾವ ರೀತಿ ಕಾಣಿಸ್ತಿದೆ ಅಂತ ನೀವು ಕಾಮೆಂಟ್ ಮಾಡಲಿಕ್ಕಿನ. ಕೈತು ಏನಿದು ತೋರ್ಸೋ, ಒಂದು ಫೋಟೋ ತೆಗಿತೀನಿ ಓಕೆನಾ? ನಿಮ್ಮ ಅಪ್ಪ ಇಲ್ಲೇನೆ ಇದು. ಸೊ ಇವಾಗ ನಮ್ಮ ಮನೆ ಯಾವ ರೀತಿ ಕಾಣಿಸ್ತಿದೆ ಅಂತ ಅಂದರೆ ಕಂಪ್ಲೀಟ್ ಆಗಿ ಒಂಥರ ಟ್ರೆಡಿಷನಲ್ ಲುಕ್, ಒಂಥರ ಇಂಡಿಯನ್ ಲುಕ್ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಇದೇ ಬಂದು ನಮ್ಮ ಮನೆದು ಒಂಥರ ಮೇಜರ್ ಹೈಲೈಟ್ ಬಂದು ಈ ಒಂದು ಕ್ಲಾಡಿಂಗೇ ಇದ್ದಿದ್ದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅರುಣಿಗೆ ಹೇಳಿದ್ದೆ, ಕ್ಲಾಡಿಂಗ್ ಬುಕ್ ಮಾಡೋಕ್ಕಿಂತ ಮುಂಚೆ ಅರುಣಿಗೆ ಹೇಳಿದ್ದೆ ರೀ, ನಮ್ಮ ಕ್ಲಾಡಿಂಗ್ ಬೇಡ, ನಾವು ಬೇರೆ ಥರ ಮಾಡಿಸೋಣ ಅಂತ. ಬಟ್ ಇಷ್ಟೊಂದು ಚೆನ್ನಾಗಿ ಬರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಇದು ಹಾಗೆ ಇದು ನಮ್ಮ ಕಿಚನ್ ಇದೆಯಲ್ಲ, ಕಿಚನ್ ನೋಡ್ಬೋದು ಈ ಥರ ಕ್ಲಾಡಿಂಗ್ ಅಂದರೆ ಫಾಯರ್ ಏರಿಯಾ ಅಂತೀವಲ್ಲ, ಈ ಥರ ಕ್ಲಾಡಿಂಗ್ನ ಮಾಡಿಸಿದ್ದೀವಿ. ಆ್ಯಂಡ್ ಇಲ್ಲಿ ನಾನು ಬಂದು ಒಂದು ಈ ಥರ ಕಂಬಿನ ಕೊಡಿಸಿದ್ದೀನಿ, ಒಂದು ಸ್ಲ್ಯಾಬ್ ಥರ. ಇದ್ಯಾಕೆ ಅಂತ ಅಂದರೆ ಈ ಥರ ಫ್ಲವರ್ ಪಾಟ್ನ ಅಂದರೆ ಈ ಕ್ಲಾಡಿಂಗ್ಗೆ ಈ ಥರ ಫ್ಲವರ್ ಪಾಟ್ ಇಟ್ಟರೆ ಕ್ರೀಪರ್ ಪ್ಲಾಂಟ್ ಓಕೆ, ಕ್ಲಾಡಿಂಗ್ ಇದ್ರೆ ಪ್ಲಾಂಟ್ಸ್ ಇಟ್ಟರೆಲ್ಲ ಇವು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಏನೋ ಒಂಥರ ರೆಸಾರ್ಟಿಗೆ ಬಂದಿದ್ದೀವಿ ಆ ರೀತಿ ಫೀಲ್ ಕೊಡ್ತೀವಿ ಗೈಸ್, ತುಂಬ ಚೆನ್ನಾಗಿ ಬರುತ್ತೆ. ಹಾಗೂ ಏನು ಗೊತ್ತಾ, ಹಿಂಗೆ ಬ್ಯಾಕ್ಗ್ರೌಂಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ರೀತಿ ಒಂದು ಪ್ಲ್ಯಾನ್ ಮಾಡಿ ಮಾಡಿಸಿರೋದು. ಸೊ ಇದು ಬಂದು ನಮ್ಮ ಕಿಚನ್ದು ಫ್ರಂಟ್ ಸೈಡ್ ಈ ರೀತಿ ಕಾಣಿಸುತ್ತೆ. ಸೊ ನಾನು ಬಂದು ಇವಾಗ ಎಲ್ ಶೇಪ್ ಕಿಚನ್ ಹೋಗ್ತಾ ಇಲ್ಲ, ಪ್ಯಾರಲಲ್ ಸೈಡ್ಗೆ ಹೋಗ್ತಿರೋದು. ಸೊ ನಮ್ಮ ಈ ವಾಲ್ ಸಿಕ್ಕಾಪಟ್ಟೆ ಲುಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಹಾಗೂ ಕ್ಯಾಮ್ರಾ ಫ್ರೆಂಡ್ಲಿ ಕೂಡ ಅಲ್ವಾ, ಸೊ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನೀವು ಹೇಳಿ, ನೀವು ಕಾಮೆಂಟ್ ಮಾಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಇನ್ನೊಂದು ಪ್ಲಾನ್ ಇದೆ, ಏನು ಗೊತ್ತಾ, ಅಕ್ಕ ಚಾಟ್ ಜಿಪಿಟಿಲಿ ಕ್ಲಾಡಿಂಗ್ನ ಹಾಕಿ ನೋಡಿದ್ರು. ಸೊ ನಮಗೆ ಇನ್ನೊಂದು ಒಳ್ಳೆ ಆಪ್ಷನ್ಸ್ ಏನು ಸಿಕ್ತು ಗೊತ್ತಾ, ಈ ಕಡೆ ಎಂಡಿಗೆ ಹಾಗೂ ಈ ಕಡೆ ಎಂಡಿಗೆ ನಾವು ಈ ಥರ ಪಿಲ್ಲರ್ ಹಾಕಿದ್ರಲ್ವ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಕ್ಕ ಪಿಲ್ಲರ್ ಅಂತ ಹೇಳೋದು, ಬಟ್ ನನಗೆ ಏನು ಅನ್ಸುತ್ತೆ ಅಂತಂದ್ರೆ ಪಿಲ್ಲರ್ ಬದಲಿ ಈ ಥರ ಬ್ರಾಸ್ದೇನೆ ಒಂದು ಉದ್ದುಸಿ ಒಂದು ಬರುತ್ತಲ್ಲ, ಹ್ಯಾಂಗಿಂಗ್ ಬ್ರಾಸ್ ಅಂತಾರೆ, ಬ್ರಾಸ್ಗೆ ಕಂಚು. ಜಿಜೋ ಕಂಬಿ ಚೆನ್ನಾಗಿ ಕಾಣಿಸ್ತಿಲ್ವಾ? ಅವ್ರು ಅದ್ರ ಮೇಲೆ ಇದು ಹಾಕ್ತಾರಂತಲ್ಲ, ಇದಿದೆಯಲ್ಲ ಜಿಜು, ಇದು ಕಂಬಿ
ಇದಕ್ಕೆ ಅವರು ಇಂಟೀರಿಯರ್ಸ್ ಮಾಡಬೇಕಾದ್ರೆ ವುಡ್ಡಿಂದ ಈ ಕವರ್ ಮಾಡ್ತಾರೆ ಬಿಕಾಸ್ ಪ್ಲಾಂಟ್ ಇಷ್ಟಿಗೆ ಪ್ಲಾಂಟ್ಸ್ ಇಡೋಕ್ಕಾಗಲ್ಲ ಪಾಟ್ ಒಂದು ಸ್ವಲ್ಪ ಸ್ಲ್ಯಾಬ್ ದೊಡ್ಡಬೇಕಲ್ಲ. ಇಷ್ಟು ಅಪ್ಪದಿಲ್ಲ ವುಡ್ಡಿಂದ ಏನು ಹೇಳಕ್ಕಾಗತ್ತೆ. ಇಷ್ಟೇ ಸ್ಟಪ್ ಇಟ್ಟರೆ ಚೆನ್ನಾಗಿ ಕಾಣಲ್ಲ. ಇದೇನಿದೆ ಇದೆ ಅಷ್ಟು ಅದೇನೆ ಸ್ವಲ್ಪ ಹಿಂಗೆ ಇಲ್ಲೊಂದು ಸ್ಪೇಸು ಇಲ್ಲೊಂದು ಸ್ವಲ್ಪ ಸ್ಪೇಸು ಹಿಂಗೆ ಬರುತ್ತೆ ಹಿಂಗೆ. ಅವ್ರು ಹೇಳಿದ್ರು ಒಂದು 200 kg ತನಕನೂ ಇಡ್ಬೋದು ಅಂತ ಅಂದ್ರಪ್ಪ. ಇದು ಸುಮ್ಮನೆ ಇದು ಕೊಟ್ಟಿರೋದು ಅಷ್ಟೇ ಡಮ್ಮಿಗೆ, ಇನ್ನೂ ಇದು ಮಾಡಿಲ್ವಂತೆ. ಅದೇ ನೀವೇನುಗಳು ತಾಂದಲ್ಲಿ ಇಲ್ಲೇನು ಇಡೋಕ್ಕಾಗಲ್ಲ. ನೀವು ಚಿಕ್ಕ ಪಾಟ್ ಇಡ್ಬೋದು, ಯಾಕೆಂದ್ರೆ ಇಲ್ಲಿ ಪ್ಲಾಂಟ್ಸ್ಗೆ ಆಗಲ್ಲ. ಇದು ಪಾಟೇ ಸ್ಟ್ರೈಟ್ ಬಂದ್ಬಿಡುತ್ತೆ, ಇಲ್ಲಿ ಇಡೋಕ್ಕಾಗಲ್ಲ. ಇಲ್ಲಿ ಮಾತ್ರ ಇಡ್ಬೋದು. ಇಲ್ಲಿ ಪಾಟೇ ಕುತ್ಕೊಳ್ಳುತ್ತಲ್ಲ, ನೀವು ತುದಿಲಿ ಇಡೋಕ್ಕಾಗಲ್ಲ ವೆಯ್ಟ್ನ. ಆಮೇಲೆ ತುದಿಲಿ ನೀವು ಅಷ್ಟೊಬ್ಬ ಬೇಸ್ ಬರುತ್ತಲ್ವಾ, ಇಷ್ಟರಲ್ಲಿ ಕೂರಲ್ಲ. ಬೇಸ್ಗೆ ಅಟ್ಲೀಸ್ಟ್ ಇಷ್ಟು ಅಗಲಬೇಕು. ಈ 6 ಇಂಚ್ ಅದು ಇಂಟೀರಿಯರ್ಸ್ ಟೈಮಲ್ಲಿ ಮಾಡಿಸ್ತಾರೆ. ಅದೇ ನೋಡ್ಬೇಕು ನೀವು. 6 ಇಂಚ್ ಅಟ್ಲೀಸ್ಟ್ ಇದಕ್ಕಿಂತ ಅಗಲಬೇಕು ನಿಮಗೆ. ಯಾಕೆಂದ್ರೆ ಇಷ್ಟು ಚಿಕ್ಕದ್ರಲ್ಲಿ ಹಿಂಗೆ ಬೇಸ್ ಹಿಂಗೆ ಕೂರುತ್ತೆ. ಅಲ್ಲ ಕೂರಕ್ಕಾಗಲ್ಲ. ಅದೇನೆ ಇಂಟೀರಿಯರ್ಸ್ ಟೈಮಲ್ಲಿ ಸ್ವಲ್ಪ ಅಗಲ ಕೊಡ್ತಾರೆ. ಹಲೋ ಭುವನ್ ಬಿಸ್ಕೆಟ್ ತಂದಿಲ್ಲ ರೀ? ತಂದಿಲ್ವಾ ರೀ? ಹೋಗಿ ತಗೋಬೋಗ್. ಇವತ್ತು ಬಂದು ನನ್ನ ಫ್ಯಾಮ್ಲಿ ಎಲ್ಲ ಮನೆ ನೋಡೋಕೆ ಬಂದಿದ್ದಾರೆ. ಸೊ ಫ್ಯಾಮ್ಲಿ ಅಂತ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ, ನಮ್ಮ ಮಾವ ಇದ್ದಾರಲ್ಲ, ಅವ್ರ ತಂಗಿರೆಲ್ಲ ಬಂದಿದ್ದಾರೆ. ಸೊ ಫಸ್ಟ್ ಟೈಮ್ ಅವ್ರು ಕೂಡ ಬಂದಿರೋದು. ಸೊ ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಬಂದು ನಾವು ಈ ಥರ ಒಂದು ಕ್ಲಾಡಿಂಗ್ನ ಮಾಡಿಸಿದ್ದೀವಿ. ಸೊ ನೀವು ಅಕ್ಕ ನೋಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ಅವ್ರದ್ದು ಗ್ರೌಟಿಂಗ್ ಎಲ್ಲ ಬಂದಿದೆ. ನಮ್ದು ಹೇಗೆ ಅಂತ ಅಂದರೆ ಈ ಥರ ಒಂದು ಫುಲ್ಲು ಈ ಥರ ಒಂದು ಕಲ್ಲು, ಆ ಕಲ್ಲನ್ನ ಹಿಂಗೆ ಜೋಡಿಸ್ಕೊಂಡು ಬರೋದು. ಅಕ್ಕದು ಹೇಗೆ ಅಂತಂದರೆ ಇಲ್ಲಿ ಈ ಥರ ಗ್ರೌಟಿಂಗ್ ಎಲ್ಲ ಮಾಡ್ತಾರಲ್ಲ, ಇಲ್ಲ ಎಕ್ಸ್ಟ್ರಾ ಸಿಮೆಂಟ್ ಎಲ್ಲ ಹಾಕೋದು ಈ ಥರ ಈ ಬಾರ್ಡರಲ್ಲೆಲ್ಲ. ಸೊ ಆ ರೀತಿ ಬಂದಿರೋದು. ನಮ್ಮದು ಈ ಥರ ಫುಲ್ ಜಾಯಿಂಟು ಎಲ್ಲ ಅಂಟಿಸ್ಕೊಂಡು ಹೋಗ್ತಾ ಇರೋದು ಒಂದೊಂದಾಗಿ. ಸೊ ನಮ್ದು ಈ ರೀತಿ ಇದೆ ಗೈಸ್. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನನಗೆ ಇವಾಗ ಅನಿಸ್ತಿದೆ, ಈ ಒಂದು ಕಿಟಕಿ ನಾವು ಅವತ್ತು ಕ್ಲೋಸ್ ಮಾಡಬೇಕಿತ್ತು ಅಂತ ಇವಾಗ ಫೀಲ್ ಆಗ್ತಾಯಿದೆ ನಂಗೆ. ಅರುಣ್ ಅವತ್ತು ಹೇಳಿದ್ರು, ಲಕ್ಷ್ಮಮ್ಮ ಬೇಡ ಇದು ಕ್ಲೋಸ್ ಮಾಡಿಸೋಣ, ಇಲ್ಲಿ ಬುದ್ಧ ಕೂರಿಸಿದ್ರೆ ಇದು ಓಪನ್ ಇರುತ್ತೆ ಚೆನ್ನಾಗಿರಲ್ಲ ಅಂತ. ನಾನೇನಪ್ಪ ಅಂತಂದರೆ ಬೆಳಗ್ಗೆ ಜಾಸ್ತಿ ಬರುತ್ತೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇಷ್ಟು ಓಪನ್ ಬಿಡಿಸಿದ್ದೀರಿ. ಬಟ್ ಇವಾಗ ಬೇಜಾರಾಗ್ತಿದೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿದೆ ಗೈಸ್. ಇದನ್ನ ಬಿಟ್ಬಿಡಿ. ಇಷ್ಟು ನೋಡಿ ಚೆನ್ನಾಗಿದೆಯಲ್ವಾ. ಆ್ಯಂಡ್ ನಾವು ಇಲ್ಲೆಲ್ಲನೂ ಕ್ಲಾಡಿಂಗ್ ಮಾಡಿಸಿದ್ದೀವಿ ನೋಡಿ, ಇಲ್ಲೆಲ್ಲ ಮಾಡಿಸಿದ್ದೀವಿ ಕ್ಲಾಡಿಂಗು. ಮೇಲ್ಗಡೆ ಬಂದು ಇಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಬರುತ್ತೆ, ರೂಫರ್ಸು ರೋವರ್ಸು ಅಂತಾರಲ್ಲ ಅದು ಬರುತ್ತೆ. ಆ್ಯಂಡ್ ಇಲ್ಲೆಲ್ಲ ಗಿಡಗಳು ಬರುತ್ತೆ. ಸುಮಾರಷ್ಟು ಜನ ಹೇಳಿದ್ದೀರಾ ಗಿಡನ ಅಂದರೆ ಲ್ಯಾಂಡ್ಸ್ಕೇಪಿಂಗ್ ಎಲ್ಲ ಮಾಡಬೇಡಿ, ಸುಮ್ಮನೆ ರೂಟ್ಸ್ ಎಲ್ಲ ಬೆಳೆದೆಲ್ಲ ಲೀಕೇಜ್ ಆಗುತ್ತೆ ಕೆಳಗಡೆ ಮಣ್ಣವ್ರಿಗೆ ಅಂತ. ಸೊ ಅದನ್ನೊಂದು ಕನ್ಸಿಡರ್ ಮಾಡಿದ್ದೀವಿ. ಅದು ಕೂಡ ವಾಟರ್ ಪ್ರೂಫು ಅದು ಇದು ಎಲ್ಲ ಡಬಲ್ ಮಾಡಿಸ್ತಾ ಇದ್ದೀವಿ, ಸೊ ದ್ಯಾಟ್ ಏನೂ ತೊಂದರೆ ಆಗಬಾರ್ದು. ಇಲ್ಲ ಅಂತ ಅಂದರೆ ನಮ್ಮ ಒಂದು ಆಸೆಗೋಸ್ಕರ ಒಂದು ಸ್ವಲ್ಪ ದಿವಸ ಸ್ವಲ್ಪ ತಿಂಗಳು ಮಾತ್ರ ಅದನ್ನ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಪಾಟ್ಗಳನ್ನ ಇಟ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಈ ರೀತಿ ಮಾಡಿರೋದು. ಸೊ ಎಸ್ ಗೈಸ್, ಇದು ಬಂದು ನನ್ನ ಬ್ಯಾಲ್ಕನಿದು ಒಂದು ವ್ಯೂ. ಚೆನ್ನಾಗಿದೆಯಾ? ಲೈಕ್ ಇದು ಬಂದು ಫುಲ್ ಕಂಪ್ಲೀಟಾಗಿ ನ್ಯಾಚುರಲ್ ಸ್ಟೋನ್ ನೋಡಿ, ಫುಲ್ ಕಂಪ್ಲೀಟಾಗಿ ನ್ಯಾಚುರಲ್ ಸ್ಟೋನು. ಸೊ ಅದಕ್ಕೆ ನಿಮಗೆ ಪರ್ಫೆಕ್ಟಾಗಿ ಒಂದೇ ಕಲರ್ ಸಿಗೋಲ್ಲ, ಫುಲ್ ನ್ಯಾಚುರಲ್ ಆಗಿ ಅದು ಯಾವ ಕಲರ್ ತಾನಾಗಿ ಅದು ಜನ್ರೇಟ್ ಆಗೋದಿಲ್ಲ ಹಾಗೇ ಇರೋದು. ನೋಡಿ ಗೈಸ್, ಇದೇ ಸ್ವಲ್ಪ ಡಾರ್ಕಲ್ಲಿದೆ, ಇದು ಬ್ಲ್ಯಾಕಲ್ಲಿದೆ, ಇದು ಬ್ರೌನಲ್ಲಿದೆ, ಇದೊಂದು ಸ್ವಲ್ಪ ಗ್ರೇಷಲ್ಲಿದೆ. ಸೊ ಆ ರೀತಿ ಇಲ್ಲಿ ನೋಡಿ, ಇದು ಬ್ಲ್ಯಾಕು ಮತ್ತು ಒಂಥರ ರೆಡ್ ಥರ ಮಿಕ್ಸ್ ಆಗಿದೆ. ಸೊ ಆ ರೀತಿ ಗೈಸ್ ಫುಲ್ ಕಂಪ್ಲೀಟಾಗಿ ನ್ಯಾಚುರಲ್ ಸ್ಟೋನು ಫುಲ್ ಕ್ಲಾಡಿಂಗ್ ಮಾಡಿಸಿದ್ದೀವಿ ಈ ಕಡೆ. ಆ್ಯಂಡ್ ಇದಂತೂ ನಿಮಗೆ ಗೊತ್ತೇ ಇರುತ್ತೆ, ನಮ್ಮ TV ಯೂನಿಟ್. ಆ್ಯಂಡ್ ಇವೆಲ್ಲ ನೋಡ್ಬೋದು, ಇದೆಲ್ಲ ಫುಲ್ ಇವಾಗ ಎಲೆಕ್ಟ್ರಿಕ್ ಕೆಲಸ ನಡೀತಾ ಇದೆ, ಬಟ್ ಕನೆಕ್ಷನ್ ಏನೂ ಕೊಟ್ಟಿಲ್ಲ. ಸೊ ಏನೂ ತೊಂದರೆ ಇಲ್ಲ, ಸುಮ್ಮನೆ ವೈರಿಂಗ್ ಮಾತ್ರ ನಡೀತಿರೋದಷ್ಟೇ, ಫಾಲ್ ಸೀಲಿಂಗೆಲ್ಲ. ಸೊ ಎಸ್ ಗೈಸ್, ಸದ್ಯದ ಅಪ್ಡೇಟ್ ಇದೇನೆ ನೋಡಿ. ವಾವ್ ಗೈಸ್, ಇದು ನಾನು ಇವಾಗಲೇ ನೋಡ್ತಿರೋದು ಫ್ರೆಂಡ್ಸ್. ಅವತ್ತು ಅರ್ಧ ಆಗಿತ್ತು ಈ ಕೆಲಸ, ಇವಾಗ ಕಂಪ್ಲೀಟ್ ಮಾಡಿದ್ದಾರೆ. ಈ ಸರ್ಕಲ್ ಇದೆಯಲ್ಲ, ನೀವು ಅಕ್ಕ ಮನೇಲಿ ನೋಟಿಸ್ ಮಾಡಿದ್ರೆ ಅಲ್ವಾ, ಸರ್ಕಲ್ ಇದೆ, ಬಟ್ ಸರ್ಕಲ್ ಹತ್ರ ಈ ರೀತಿ ಏನಿಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದೀವಲ್ಲ, ಇದು ಅವ್ರು ಕೊಡಿಸ್ಕೊಂಡಿಲ್ಲ, ಅವ್ರಿಗೆ ಬೇಡ ಅಂತ, ಬಟ್ ನಾವು ಕೊಡಿಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತೈತಲ್ವಾ, ಸಕ್ಕತ್ತಾಗಿದೆ, ಮಸ್ತಾಗಿದೆ. ನಮ್ಮ ಮನೆ ಹೇಗಿದೆ ಗೊತ್ತಾ, ಒಂಥರ ನೀವು ರೆಸಾರ್ಟ್ ಬಂದರೆ ಯಾವ ರೀತಿ ಫೀಲ್ ಆಗುತ್ತೆ ಅಲ್ಲ, ಆ ರೀತಿ ಇದೆ ಗೈಸ್. ಇದು ನನ್ನ ದೇವ್ರ ಮನೆ. ಥ್ಯಾಂಕ್ ಯು ದೇವ್ರೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ಮಿಕ್ಕಿದ ರೂಮೆಲ್ಲ ನೀವು ನೋಡೇ ಇದ್ದೀರಾ, ಸೊ ಮತ್ತೆ ನಾನೇನು ತೋರಿಸ್ತಾ ಇಲ್ಲ. ಸೊ ಹಂಗೆ ಇಬ್ರು ಕೂತ್ಕೊಂಡು ಇಬ್ರು ಗಂಡ ಹೆಂಡತಿ ಕೂತ್ಕೊಂಡು ಏನೋ ಒಂದು ಹೋಮ ಮಾಡ್ಬೋದು ಅಥವಾ ಪೂಜೆ ಮಾಡ್ಬೋದು, ಇಬ್ರು ಕೂತ್ಕೋಬಹುದು ಅಂತ ಇಷ್ಟ ಆದ್ರೆ ಎಲ್ಲೂ ಇದೆ. ನನಗೆ ತುಂಬಾ ಇಷ್ಟ ಆಯ್ತಪ್ಪ ಇದು ಅಗ್ಲ ಇರೋದು, ಸೂಪರ್ ಆಗಿದೆ. ಗಂಡ ಹೆಂಡತಿ ಇಬ್ರು ಮಗನೂ ಕೂತ್ಕೊಂತಾನೆ, ಅಯ್ಯೋ ಮಗನು ಕೂತ್ಕೊಳ್ಳಿ, ಇವರೆಲ್ಲ ಕೂತ್ಕೊಂಡು. ಇದು ಬಾಲ್ಕನಿ ಈ ಥರ ಕಲ್ಲು ಹಾಕ್ಸಿದ್ದೀವಿ.
ಆಂಟಿ ನೋಡಿದ್ರ ನೀವು ಇದು ಇವಾಗ ಮೊನ್ನೆ ಹಾಕ್ತಿರೋದು ನ್ಯಾಚುರಲ್ ಫೀಲ್ ಕೊಡ್ಲಿ ರೆಸಾರ್ಟ್ ಎಲ್ಲ ಹಾಕ್ತಾರಲ್ಲ ಆ ರೀತಿ ಹಾಕ್ತಿರೋದು. ಹಾ ಹೌದು ಹೌದು. ಇಲ್ಲಿ ಗಿಡ ನೆಟ್ಟಕ್ಕೆ ತರ್ತಿ ಬಿಡು ರಾಣಿ, ಆಮೇಲೆ ತಂದ್ಕೊಡ್ತೀವಿ ಸುಮ್ಮನಿರು. ಸೊ ನೀವು ಅನ್ಕೋತಿರ್ಬೋದು ಲಕ್ಷ್ಮಿ ಸ್ಟಾರ್ಟಿಂಗ್ ಕ್ಲಿಪ್ಪಿಂಗ್ ಏನು ಕ್ಲಾಡಿಂಗ್ ಇತ್ತಲ್ಲ ಇದು ಹಾಲ್ದು, ಅದು ತುಂಬಾ ಬ್ರೌನ್ ಆಗಿ ಒಂಥರ ಡಾರ್ಕ್ ಆಗಿ ಶೈನಿಂಗ್ ಚೆನ್ನಾಗಿತ್ತು. ಬಟ್ ಇವಾಗ ಒಂಥರ ವೈಟಿಗೆ ಆಗಿದೆ. ಯಾಕೆ ಅಂತ ಸೊ ಕ್ಲಾಡಿಂಗ್ ಎಲ್ಲ ಹಾಕಿದ್ಮೇಲೆ ಅವ್ರು ಗ್ರೌಟಿಂಗ್ ಏನು ಮಾಡ್ತಾರಲ್ಲ, ಗ್ರೌಟಿಂಗ್ ಎಲ್ಲ ಹಾಕಿದ್ಮೇಲೆ ನಾವು ಒಂದು ಸ್ವಲ್ಪ 2-3 ಡೇಸ್ಗೆ ಕ್ಯೂರಿಂಗ್ ಎಲ್ಲ ಮಾಡಬೇಕಾಗುತ್ತೆ, ನೀರು ಹಾಕಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಲೈಕ್ ಆಬ್ವಿಯಸ್ಲಿ ನೀರು ಹಾಕಬೇಕಾದ್ರೆ ಆ ಸಿಮೆಂಟ್ದೆಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಈಚೆ ಎಕ್ಸ್ಟ್ರಾ ಪಾರ್ಟಿಕಲ್ಸ್ ಏನಿರುತ್ತೆ, ಸೊ ಅದರಿಂದ ಅದು ಸ್ವಲ್ಪ ವೈಟಿಗೆ ಆಗಿದೆ. ಬಟ್ ನಾವು ಒಂದು ಸ್ವಲ್ಪ ದಿವಸ ಅಂದರೆ ಇನ್ನೇನು ಗೃಹಪ್ರವೇಶ ಹತ್ತಿರ ಇದ್ದಂಗೆ ಅಥವಾ ಸ್ವಲ್ಪ ದಿವಸ ಬಿಟ್ಕೊಂಡು ಅದನ್ನ ಒಂದು ಸ್ವಲ್ಪ ಪಾಲಿಶಿಂಗ್ ಅಥವಾ ಸೀಲರ್ ಏನೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಆವಾಗ ಅದು ಮತ್ತೆ ಕರೆಕ್ಟಾಗಿ ಶೈನ್ ಆಗುತ್ತೆ. ಇದು ನಾರ್ಮಲ್ ಅಂತ ಈ ರೀತಿಯೆಲ್ಲ ಆಗೋದು, ಬಿಕಾಸ್ ಆಬ್ವಿಯಸ್ ಇವಾಗ ನಾವು ನೀರೆಲ್ಲ ಹಾಕಬೇಕಾದ್ರೆ ಅದು ಸಿಮೆಂಟ್ ಪಾರ್ಟಿಕಲ್ಸ್ ಎಲ್ಲ ಬರುತ್ತಲ್ಲ, ಅದರಿಂದ ಅದು ಹಂಗಾಗೆ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ತೊಂದರೆ ಏನಿಲ್ಲ. ಅಂಕಲ್ ಇದು ಮೊನ್ನೆ ಹಾಕ್ಸಿದ ಅಂಕಲ್, 3-4 ದಿವಸ ಆಯ್ತು ಅಷ್ಟೇ. ಹಾಂ ಇಲ್ಲಿ ನಿಂತ್ಕೊಳ್ಳಿ ಆಂಟಿ, ನಿಮ್ದೆಲ್ಲ ಫೋಟೋ ತೆಗಿತೀನಿ, ನಿಮ್ಮದು ಮಂಜು ಆಂಟಿದು. ಮಾಸ್ಟರ್ ಬೆಡ್ರೂಮ್ ತೋರಿಸಿ, ನಿಂತ್ಕೊಳ್ಳಿ ಅಂಕಲ್ಗೆ ಆಸೆ, ನಿಂತ್ಕೊಳ್ಳಿ ಆಂಟಿ, ಅಂಕಲ್ ಹೇಳ್ತಾರಲ್ಲ. ತೆಗಿರಿ, ಬನ್ನಿ ಇಲ್ಲಿ ಬನ್ನಿ, ನಾನು ಇಟ್ಕೋತೀನಿ. ಅವ್ರು ಆಸೆ ಪಡ್ತಾರೆ, ಬನ್ನಿ. ಗೃಹ ಪ್ರವೇಶದಲ್ಲಿ ಬೇರೆ, ಇಲ್ಲಿ ಬೇರೆ. ಸೊ ನಮ್ಮ ಅತ್ತೆದಿರೆಲ್ಲ ಇದೇ ಫಸ್ಟ್ ಟೈಮ್ ಮನೆ ನೋಡೋಕೆ ಬಂದಿದ್ದು. ಸೊ ಅವ್ರಿಗೂ ಕೂಡ ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ಅವ್ರ ಮೊತ್ತಲ್ಲೇ ಗೊತ್ತಾಗ್ತಾ ಇತ್ತು, ಲೈಕ್ ಅವ್ರಿಗೂ ಒಂಥರ ಪ್ರೌಡ್ ಫೀಲಿಂಗ್ ಅಲ್ವಾ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರು ಹೇಳ್ತಾ ಇದ್ರು, ಇನ್ಫ್ಯಾಕ್ಟ್ ಅರುಣ್ಗೆ ಹಾಗೂ ನನಗೆ ಇಬ್ಬರಿಗೂ ಹೇಳ್ತಾ ಇದ್ರು, ಚಿಕ್ಕ ವಯಸ್ಸಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಿದ್ದೀರಾ, ತುಂಬ ಖುಷಿ ಆಗ್ತಾ ಇದೆ ಮನೆ ನೋಡಿ, ತುಂಬಾ ಯೂನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ. ಹಾಗೂ ಅವ್ರಿಗೆ ಬೆಸ್ಟ್ ಏನು ಗೊತ್ತಾ ಅವ್ರಿಗೆ ಇಷ್ಟ ಆಗಿದ್ದು, ಈ ಮನೇಲಿ ಗಾಳಿ ಬೆಳಕಿಗೆ ಏನೂ ಕಡಿಮೆ ಇಲ್ಲ, ತುಂಬಾ ವೆಂಟಿಲೇಷನ್ಗೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಕೂಡ ಕಾಮೆಂಟ್ ಮಾಡಿ, ನಿಮಗೆ ಲೈಕ್ ಈ ಒಂದು ಮನೆಯಲ್ಲಿ ಜಾಸ್ತಿ ಯಾವ ಏರಿಯಾ ಅಥವಾ ಯಾವ ಪಾರ್ಟ್ ತುಂಬಾ ಇಷ್ಟ ಆಯಿತು ಅಂತ ನಂಗೆ ಕಾಮೆಂಟ್ ಮಾಡಿ, ಓಕೆನಾ. ಬಿಕಾಸ್ ನಾನು ತುಂಬಾ ಕ್ಯೂರಿಯಸ್ ಆಗಿ ಕಾಯ್ತಾ ಇರ್ತೀನಿ ನಿಮಗೆ ಜಾಸ್ತಿ ಯಾವ್ದು ಇಷ್ಟ ಆಯಿತು ಅಂತ. ಬಿಕಾಸ್ ನನಗೂ ಕೂಡ ಒಂದು ಕ್ಯೂರಿಯಸ್, ಓಕೆ ಯಾವ್ದು ಇಷ್ಟ ಆಗಿರ್ಬೋದು ಹಾಗೆ ಹೇಗೆ ಅಂತ. ನನಗೆ ಪರ್ಸ್ನಲ್ ಆಗಿ ಕೇಳಿದ್ರೆ ನಾನು ಯುಟಿಲಿಟಿ ಯಾವಾಗಲೂ ಪ್ರತಿಯೊಂದು ವ್ಲಾಗಲ್ಲೂ ಹೇಳ್ತೀನಿ. ಅದು ಬಿಟ್ಟರೆ ನಮ್ಮ ಕ್ಲಾಡಿಂಗ್ ಸೆಕ್ಷನ್ ಏನಿದೆಯಲ್ಲ ಅದು ಕೂಡ ತುಂಬಾ ಇಷ್ಟ ಆಯಿತು. ಸೊ ದೇವ್ರ ಮನೆ ಕಂಪ್ಲೀಟ್ ಆದಮೇಲೆ ಐ ಗೆಸ್ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬಾಲ್ಕನಿ ಕೂಡ ತುಂಬಾ ಯೂನಿಕ್ ಆಗಿದೆ. ಸೊ ಎಲ್ಲನೂ ಚೆನ್ನಾಗಿದೆ ಗೈಸ್. ಬಟ್ ನೀವು ಕೂಡ ಕಾಮೆಂಟ್ ಮಾಡಿ, ಓಕೆನಾ, ಯಾವ ಜಾಸ್ತಿ ಚೆನ್ನಾಗಿದೆ ಅಂತ. ಮನೆ ಯಾರು ಕೇಳ್ತಾವ್ರೆ? ಒಬ್ಬ ಏನ್ ಮನೆ ಮಾರ್ತಾವ್ರ? ಫ್ಲಾಟ್ ಮಾರಕ ಇರೋದು ಕೇಳ್ದ. ಜನ ಯಾರು ಬರ್ತಾವ್ರ ಮಾರಕ್ಕಲ್ಲಪ್ಪ, ಇರಕ್ಕೆ ಅಂತ ಹೇಳಿ. ಮನೆ ನಾವಿರ ಕಟ್ಕೊಂಡು ಮಾಸ್ಟರ್ ಬೆಡ್ರೂಮ್ ನೋಡಿದ್ರಾ? ಈ ರೂಮ್ ನೋಡಿದ್ರಾ? ಈ ಬೆಡ್ರೂಮ್ ನೋಡಿದ್ರ ಆಂಟಿ ನೀವು? ಚೆನ್ನಾಯ್ತಾ? ಈ ಮಾಸ್ಟರ್ ಬೆಡ್ರೂಮ್ ಹತ್ರ ಎಲ್ರದ್ದು ಚೇಂಜು, ಇನ್ನು ಮಿಕ್ಕಿದೆಲ್ಲ ಸೇಮ್. ಎಸ್, ಇದು ನನ್ನ ಮನೆ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಿಮಗೆ ಗೊತ್ತಿದೆ ಬಟ್ ಸ್ಟಿಲ್ ಮತ್ತೆ ಹೇಳ್ತೀನಿ. ಇಲ್ಲೇ ನೋಡಿ, ಇಲ್ಲೇ ಒಂದು ದೇವಸ್ಥಾನ ಕೂಡ ಕಟ್ತಾ ಇದ್ದಾರೆ. ಐ ಗೆಸ್ ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅನ್ಕೋತೀನಿ, ನಾನು ಶ್ಯೂರ್ ಇಲ್ಲ. ಎದ್ದಿದ ತಕ್ಷಣ ನೀವು ಇಲ್ಲಿ ದೇವ್ರ ದರ್ಶನ ಕೂಡ ಮಾಡ್ಕೋಬೋದು. ಚೆನ್ನಾಗಿದೆಯಾ? ನನ್ನ ಬ್ಯಾಕ್ಗ್ರೌಂಡ್ ಹೇಗಿದೆ ಅಂತ ನಂಗೆ ಹೇಳಿ, ಓಕೆನಾ. ಬಿಕಾಸ್ ಆ ಕಡೆಗೆ ಒಂದು ಬ್ಯಾಕ್ಗ್ರೌಂಡು, ಈ ಕಡೆಗೆ ಒಂದು ಬ್ಯಾಕ್ಗ್ರೌಂಡು, ಈ ಕಡೆ ಬಂದರೆ ಇಲ್ಲೊಂದು ಬ್ಯಾಕ್ಗ್ರೌಂಡು. ಆ್ಯಂಡ್ ಇದು ಬಂದು ಗ್ರೀನ್ರಿ, ಇಲ್ಲೊಂದು ಬ್ಯಾಕ್ಗ್ರೌಂಡು. ಸೊ ಎಸ್, ನೋಡಿ ನೋಡಿ, ಇದೆಲ್ಲ ಫಾಲ್ ಸೀಲಿಂಗ್ ಕೆಲಸ ನಡೀತಾ ಇದೆ. ಅಷ್ಟೇ ಗೈಸ್ ನಮ್ಮ ಮನೆ. ಓಕೆ, ಇವಾಗ ಹೋಗೋಣ. ಹೋಗ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಓಕೆನಾ. ಈ ರೂಮ್ಗಂತೂ ನಾನು ಹೋಗೋದೇ ಇಲ್ಲ, ತುಂಬ ರೇರು. ನನಗೆ ಈ ರೂಮ್ ಆ್ಯಕ್ಚುಲಿ ಹೇಗೆ ಅನಿಸುತ್ತೆ ಗೊತ್ತಾ? ಈ ರೂಮ್ ಹೇಗೆ ಅನಿಸುತ್ತೆ ಅಂತ ಅಂದರೆ ಮನೆಯಿಂದ ಈಚೆ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಏನು ಗೊತ್ತಾ ಗೈಸ್, ನೋಡಿ
ಇದು ನಮ್ಮ ಎಂಟ್ರಿ ಕೊಟ್ಟ ತಕ್ಷಣ ಹಿಂಗೆ ಹೋಗ್ತೀವಿ. ಸೊ ಜಾಸ್ತಿ ನಾವು ಈ ಕಡೆ ಹೋಗಲ್ಲ, ಸ್ಟ್ರೈಟೇ ಬರೋದು. ಸೊ ಈ ಒಂದು ರೂಮ್ ಬಂದು ಒಂಥರ ಪ್ರೈವೇಟ್ ರೂಮು, ಮತ್ತು ಏನೋ ಒಂಥರ ನಮ್ಮ ಮನೆಯಿಂದ ಈಚೆ ಇದೆ ಈ ರೂಮು, ಆ ಥರ ನಂಗೆ ಫೀಲ್ ಆಗುತ್ತೆ. ಒಬ್ವಿಯಸ್ಲಿ ನಮ್ಮ ರೂಮೇನೆ, ಬಟ್ ಸ್ಟಿಲ್ ಎನಿವೇಸ್ ಅಷ್ಟೇ. ಬನ್ನಿ ಇವಾಗ ಹೋಗೋಣ. ಸೊ ಅದು ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದೀವಿ ಮನೇಲಿ, ಅದಕ್ಕೇನೆ ಸೇಫ್ಟಿಗೆ ಅಂತ ಈ ಒಂದು ಟೆಂಪ್ರರಿ ಡೋರ್ನ ಇಡಿಸಿರೋದು. ಕರೆಕ್ಟಾಗಿದೆ ತಾನೆ? ಕರೆಕ್ಟಾಗಿ ಅಂದರೆ ನೀನು ಹೆಂಗೆ ಹಾಕ್ತಾರೆ ಲಾಕ್ ಹಂಗೆ ಹಾಕಿದ್ದೀನಿ. ಇಲ್ಲ ಡಬಲ್ ಲಾಕ್ ಮಾಡಿದ್ದೀನಿ. ನೋಡ್ಕೊಂಡ್ಬರ್ತೀನಿ. ಆಯ್ತು.